ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಆನಂದ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಸರ್ಕಾರದಿಂದ ಒಂದು ಹೊಸ ಯೋಜನೆ ಬಂದಿದೆ. ಏನಪ್ಪ ಅಂದರೆ ಅಂಗನವಾಡಿಗಳಲ್ಲಿ LKG UKG ಸ್ಟಾರ್ಟ್ ಆಗುತ್ತಂತೆ. ಹಾಗಿದ್ರೆ LKG UKG ಪಾಠ ಯಾರು ಮಾಡ್ತಾರೆ? ಇದಕ್ಕಿಂತ ಮುಂಚೆ ಇದ್ದ ಟೀಚರ್ಸ್ಗಳು ಇರ್ತಾರಾ ಇರಲ್ವಾ? ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ LKG UKG ಹೇಗಿರುತ್ತೆ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಪಯುಕ್ತವಾದ ಮಾಹಿತಿಗಳನ್ನ ನಾನು ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಇತ್ತೀಚೆಗೆ ನಡೆದ ಸುದ್ದಿಗೋಷ್ಠಿಯಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಒಂದು ಮಾತು ಹೇಳಿದರು. ಇನ್ನು ಮುಂದೆ ರಾಜ್ಯದ ಅಂಗನವಾಡಿಗಳಲ್ಲೇ ನಾವು LKG UKGನ ಶುರು ಮಾಡ್ತೀವಿ, ಅಂಗನವಾಡಿಗಳ ಹೆಸರು ಕೂಡ ಚೇಂಜ್ ಮಾಡ್ತೀವಿ ಅಂತ ಹೇಳಿದರು. ಇನ್ನೊಂದು ವಿಚಾರಕ್ಕೆ ಬರೋದಾದರೆ, ಅಂಗನವಾಡಿಗಳಲ್ಲಿ LKG UKG ಸ್ಟಾರ್ಟ್ ಮಾಡೋದಕ್ಕೆ ಸರ್ಕಾರದಿಂದ ಅಂದರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಗ್ರೀನ್ ಸಿಗ್ನಲ್ನ ಕೊಟ್ಟಿದ್ದಾರಂತೆ. ಹಾಗಾಗಿ ಇನ್ನು ಮುಂದೆ ಅಂಗನವಾಡಿಗಳಲ್ಲಿ LKG ಮತ್ತು UKG ಕೂಡ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ, ಇನ್ನು ಮುಂದೆ ಪೋಷಕರಿಗೆ ಸ್ವಲ್ಪ ದುಡ್ಡು ಖರ್ಚು ಕೂಡ ಕಮ್ಮಿ ಆಗಬಹುದು. ಪ್ರೈವೇಟಲ್ಲಿ ಸೇರಿಸೋದಾದರೆ 30,000ರಿಂದ 40,000ವರೆಗೂ ಖರ್ಚಾಗುತ್ತೆ LKG UKGಗೆ. ಯಾರಿಗಾದ್ರೂ ಸೇರಿಸಿದ್ರೆ ನಿಮಗೆ ಗೊತ್ತಿರುತ್ತೆ, ಅಂಗನವಾಡಿಗಳಲ್ಲಿ LKG UKG ಏನಾದರೂ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ದುಡ್ಡು ಉಳಿಬಹುದು ಮತ್ತು ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೂಡ ಸಿಗಬಹುದು. ಮತ್ತು ಇನ್ನೊಂದು ಡೌಟ್ ನಿಮಗೆ ಸಾಮಾನ್ಯವಾಗಿ ಕಾಡುತ್ತೆ, LKG UKG ಅಂಗನವಾಡಿಗಳಲ್ಲಿ ಸ್ಟಾರ್ಟ್ ಮಾಡಿಬಿಟ್ರೆ ಅಂಗನವಾಡಿ ಟೀಚರ್ಸ್ಗಳನ್ನ ತೆಗೆದು ಹಾಕ್ಬಿಡ್ತಾರಾ? LKG UKG ಇಂಗ್ಲೀಷಲ್ಲಿ ಇರುತ್ತೆ. ಅಂಗನವಾಡಿ ಟೀಚರ್ಸ್ಗಳು ಹೇಗೆ ಪಾಠ ಮಾಡ್ತಾರೆ? ಅಂಗನವಾಡಿ ಟೀಚರ್ಸ್ಗಳಿಗೆ ಕ್ವಾಲಿಫಿಕೇಷನ್ ಬಂದು ಸೇರಿಸ್ಕೊಳ್ಳೋದು SLC ಆಗಿರೋ ಅಂಗನವಾಡಿ ಟೀಚರ್ಸ್ಗಳಾಗಿ ಸೇರಿಸ್ಕೊತಾರೆ. ಈಗ ಸೆಕೆಂಡ್ PUCಗೆ ನಿಗದಿಪಡಿಸಿದ್ದಾರೆ. ಅವರೆಲ್ಲ LKG UKG ಪಾಠ ಮಾಡ್ತಾರಾ? ಇದಕ್ಕಿಂತ ಹಿಂದೆ ಒಂದು 40-50 ವರ್ಷಗಳ ಎಕ್ಸ್ಪೀರಿಯನ್ಸ್ ಇರೋ ಅಂಗನವಾಡಿ ಟೀಚರ್ಸ್ಗಳಿಗೆ SLC ಆಗಿಲ್ಲ ಅಂದರೂ ಕೂಡ ಹಿಂದೆ ಮೊದಲು ಸೇರಿಸ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಹೇಗೆ ಇದು ಕಷ್ಟ ಆಗಬಹುದು ಅಂತ ನಿಮ್ಮ ಅನಿಸಿಕೆ ಇರಬಹುದು. ಮತ್ತು ಅವರು ಕೂಡ ಪ್ರತಿಭಟನೆ ಎಲ್ಲ ಮಾಡ್ತಾಯಿದ್ರು, ಅಂಗನವಾಡಿಗಳಲ್ಲಿ LKG UKG ಶುರು ಮಾಡಬೇಡಿ ಅಂತ, ಮತ್ತು ನಮ್ಮನ್ನು ಕೆಲಸದಿಂದ ತೆಗೆದುಹಾಕ್ಬಿಡ್ತಾರೆ ಅನ್ನೋ ಭಯದಿಂದ ಅವರು ಒಂದಷ್ಟು ಹೋರಾಟಗಳನ್ನ ಮಾಡಿದ್ರು. ಕೊನೆಯದಾಗಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ರು, ಅಂಗನವಾಡಿ ಟೀಚರ್ಸ್ಗಳನ್ನ ಯಾವುದೇ ಕಾರಣಕ್ಕೂ ನಾವು ಕೆಲಸಗಳಿಂದ ತೆಗೆಯೋದಿಲ್ಲ ಅನ್ನೋದನ್ನ ಖಡಾಖಂಡಿತವಾಗಿ ಹೇಳಿದ್ದಾರೆ. ಮತ್ತು ಅವ್ರಿಗೆ ಬೇರೆ ಪರ್ಯಾಯ ವ್ಯವಸ್ಥೆ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಿದ್ರೆ ಅಂಗನವಾಡಿಗಳಲ್ಲಿ LKG UKG ಸ್ಟಾರ್ಟ್ ಮಾಡಿದ್ರೆ ಮತ್ತು ಅವ್ರಿಗೆ ಇಂಗ್ಲೀಷ್ ನಾಲೆಡ್ಜ್ ಇರಬೇಕಲ್ಲ, ಅದಕ್ಕೆ ಹೇಗೆ ಮಾಡ್ತಾರೆ ಅಂತ ಹೇಳೋದಾದರೆ, ನಮ್ಮ ಕರ್ನಾಟಕದ ಅಂಗನವಾಡಿ ಎಷ್ಟಿದ್ದಾವೆ ಅದರಲ್ಲಿ ಎಲ್ಲ ಅಂಗನವಾಡಿಗಳನ್ನ ಅವರು ಗವರ್ನಮೆಂಟ್ ಮಾಂಟೆಸರಿಯಾಗಿ ಮಾಡ್ತಿಲ್ಲ. ಈಗ ಅಂಗನವಾಡಿಗಳನ್ನ ಗವರ್ನಮೆಂಟ್ ಮಾಂಟೆಸರಿಯಾಗಿ ಹೆಸರು ಚೇಂಜ್ ಮಾಡ್ತಿದ್ದಾರಲ್ವಾ, ಎಲ್ಲ ಅಂಗನವಾಡಿಗಳಲ್ಲಿ LKG UKGನ ಶುರು ಮಾಡ್ತಾ ಇಲ್ಲ. ಮೊದಲ ಹಂತದಲ್ಲಿ 15,000ರಿಂದ 20,000 ಅಂಗನವಾಡಿಗಳನ್ನ ಮಾತ್ರ LKG UKG ಆಗಿ ಪಾಠ ಮಾಡೋದಕ್ಕೆ ಶುರು ಮಾಡ್ತಾರಂತೆ. ಈಗ ಟೀಚರ್ ವ್ಯವಸ್ಥೆ ಹೇಗಪ್ಪ ಅಂದರೆ, ಈಗ ಪ್ರಸ್ತುತವಾಗಿ ಅಂಗನವಾಡಿ ಟೀಚರ್ಸ್ಗಳಾಗಿದ್ದಾರಲ್ವ, ಅದರಲ್ಲಿ 18,000 ಜನ ಡಿಗ್ರಿ ಮಾಡಿದಾರಂತೆ. ಅವರು BA ಆಗಿರ್ಬೋದು, BCom, BSc, BBA ಯಾವುದೇ ಹೋಗಲಿ ಒಂದು ಡಿಗ್ರಿ ಅಂತೂ ಕಂಪ್ಲೀಟ್ ಮಾಡಿದಾರಂತೆ. 18,000 ಜನ ಟೀಚರ್ಸ್ಗಳು ಡಿಗ್ರಿ ಆಗಿದೆಯಂತೆ. ಇನ್ನು 2,000 ಟೀಚರ್ಸ್ಗಳಿಗೆ ಡಬಲ್ ಡಿಗ್ರಿ ಕಂಪ್ಲೀಟ್ ಆಗಿದೆಯಂತೆ. ಒಟ್ಟು 20,000 ಆಯಿತು. ಈಗ ನೋಡಿ, 18 + 2 20 ಆಯಿತು. ಅವ್ರಿಗೆ ಡಿಗ್ರಿ ಅಂತೂ ಕ್ವಾಲಿಫಿಕೇಷನ್ ಮಿನಿಮಮ್ ಫಿಕ್ಸ್ ಆಗಿದೆ. ಇನ್ನು ನಮ್ಮ ಸರ್ಕಾರ ಸ್ಟಾರ್ಟ್ ಮಾಡ್ತಿರೋದು 20,000 ಅಂಗನವಾಡಿಗಳಲ್ಲೇ. ಈ ಎಜುಕೇಟೆಡ್ ಟೀಚರ್ಸ್ಗಳು ಎಲ್ಲಿದ್ದಾರೋ ಅಲ್ಲಿ ಏನಾದರೂ ಅವ್ರು LKG UKG ಸ್ಟಾರ್ಟ್ ಮಾಡಿದ್ರೆ ಮೊದಲ ಹಂತವಾಗಿ ಅವ್ರಿಗೆ ಒಂದು ಸಕ್ಸಸ್ ಕಾಣಬಹುದು. ಡಿಗ್ರಿ ಡಬಲ್ ಡಿಗ್ರಿ ಕಂಪ್ಲೀಟ್ ಆಗಿದೆ ಅಂದರೆ ಅವ್ರಿಗೆ LKG UKG ಪಾಠ ಮಾಡೋದಕ್ಕೆ ತುಂಬ ಕಷ್ಟ ಆಗಲ್ಲ ಅನಿಸುತ್ತೆ. ಸೊ ಮುಂದಿನ ದಿನಗಳಲ್ಲಿ ಇದು ಸಕ್ಸಸ್ ಆಯಿತಾ ಫೇಲ್ಯೂರ್ ಆಯಿತಾ ಅನ್ನೋದು ನಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಮತ್ತು ಈ ಜುಲೈ 22ನೇ ತಾರೀಕಿಂದ 250 ಅಂಗನವಾಡಿಗಳಲ್ಲಿ LKG ಮತ್ತು UKGನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಕಡೆ ವಿಡಿಯೋ ನೋಡ್ತಿರೋ ಇಲ್ಲಾದರೂ ನಿಮ್ಮ ಸುತ್ತಮುತ್ತ ಅಂಗನವಾಡಿಗಳಲ್ಲಿ LKG UKG ಸ್ಟಾರ್ಟ್ ಮಾಡಿತ್ತು ಅಂದರೆ ನಿಮ್ಮ ಮಕ್ಳು ಯಾರು ಇದ್ದರೆ ಕಳಿಸಿ, ಹೇಗೆ ಪಾಠ ಮಾಡ್ತಾರೆ ಅಥವಾ ಅದು ಹೇಗಾಗುತ್ತೆ ಅನ್ನೋದು ನಿಮಗೂ ಕೂಡ ಐಡಿಯಾ ಬರುತ್ತೆ. ನೀವು ಯಾರಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಮಗೂ ಕೂಡ ಒಂದು ಐಡಿಯಾ ಬರುತ್ತೆ. ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ಅದು ಕೂಡ ನಾನು ನಿಮಗೆ ತಿಳಿಸ್ತೀನಿ. ಇನ್ನು ಅಂಗನವಾಡಿಗಳಲ್ಲಿ ನಿಮ್ಮ ಮಕ್ಕಳನ್ನು ಸೇರಿಸೋದ್ರಿಂದ LKG UKGಗೆ ಉಚಿತವಾಗಿ ಬಟ್ಟೆ, ಊಟ, ನಿಮಗೆ ಶೂಸ್, ಪುಸ್ತಕ ಪ್ರತಿಯೊಂದು ಅವರೇ ಕೊಡ್ತಾರಂತೆ ಅಂಗನವಾಡಿಗಳಲ್ಲಿ LKG UKG ಮಕ್ಕಳಿಗೆ. ಮತ್ತು ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ LKG UKG ಕಂಪ್ಲೀಟ್ ಆದಮೇಲೆ ಬೇರೆ ಕಡೆ ಹೋಗ್ತೀವಿ ಅಂದರೆ ನಿಮಗೆ ಅಲ್ಲಿಂದ TC ಕೂಡ ಸಿಗುತ್ತಂತೆ. ನೋಡಿ, ಪ್ರೈವೇಟಲ್ಲಿ ಸೇರಿಸ್ಕೊಂಡ್ರೆ ನೀವು ಬುಕ್ಗೆ ಸಪ್ರೇಟ್ ಫೀಸ್ ಕೊಡಬೇಕು, ಬಟ್ಟೆಗೆ ಸಪ್ರೇಟು, ವ್ಯಾನ್ ಚಾರ್ಜ್ ಸಪ್ರೇಟು, ಊಟಕ್ಕೆ ಸಪ್ರೇಟು, ಎಲ್ಲನೂ ಸಪ್ರೇಟಾಗಿ ದುಡ್ಡನ್ನ ಸುರಿಬೇಕು. ಬಟ್ ಸರ್ಕಾರ ಇದನ್ನೆಲ್ಲ ಮನಗಂಡು ನಿಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು, ಊಟ, ಬಟ್ಟೆ, ಶೂ, ಬುಕ್ಕು ಎಲ್ಲನೂ ನಾವೇ ಫ್ರೀಯಾಗಿ ಕೊಟ್ಬಿಡ್ತೀವಿ, ಸರ್ಕಾರದಿಂದನೇ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಒಂದು ಒಳ್ಳೆ ಯೋಜನೆಯೇ ಆಗಿದೆ. ಬಟ್ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ನಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ಅಂಗನವಾಡಿಗಳನ್ನ ಗೌರ್ನಮೆಂಟ್ ಮಾಂಟೆಸರಿಯಾಗಿ ಮಾಡ್ತಿರೋದ್ರಿಂದ ಅಂಗನವಾಡಿ ಟೀಚರ್ಸ್ಗಳನ್ನ ಕೆಲಸದಿಂದ ತೆಗೆದುಹಾಕ್ಬಿಡ್ತಾರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅದನ್ನು ಅಧಿಕೃತವಾಗಿ ತಿಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಇರೋವಂಥ ಅಂಗನವಾಡಿ ಟೀಚರ್ಸ್ಗಳನ್ನ ನಾವು ಕೆಲಸದಿಂದ ತೆಗೆಯೋದಿಲ್ಲ ಅಂತ. ಮತ್ತು ಅವರಿಗೆ ಜೀವ ವಿಮಾ ಅದೇನೋದು ಕೆಲಸದ ಬಗ್ಗೆ ಇದೆಯಲ್ಲ, ಅದು ಕೂಡ ಮುಂದಿನ ದಿನಗಳಲ್ಲಿ ನಾವು ತ್ವರಿತವಾಗಿ ನಿರ್ಧಾರ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮ ಮಕ್ಕಳು ಯಾರಾದರೂ ಇದ್ದರು ಅಂದರೆ
ಗೌರ್ನಮೆಂಟ್ ಮಾಂಟೆಸರಿಗೆ ಸೇರಿಸಿ ನೋಡಿ, ಹೇಗೆ ನಡೆಯುತ್ತೆ ಮುಂದಿನ ದಿನಗಳ ಪಾಠ ಪ್ರವಚನ, ಅಥವಾ ಅದು ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ಅನ್ನೋದು ಕೂಡ ಗೊತ್ತಾಗ್ಬಿಡುತ್ತೆ. ಇದಿಷ್ಟು ಅಂಗನವಾಡಿಗಳಲ್ಲಿ LKG ಮತ್ತು UKG ಸ್ಟಾರ್ಟ್ ಮಾಡೋದ್ರ ಬಗ್ಗೆ ಮಾಹಿತಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಮಿಸ್ ಮಾಡದೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.